ಒಂದು ಸೀಕ್ರೆಟ್ ಇಲ್ಲ ಐತ್ರಿ, ಮತ್ತೊಂದು ಐತ್ರಿ ತೆಗಿಬೋದು. ಸೀಕ್ರೆಟ್ ದುಡ್ಡು ಇಟ್ಕೊಳ್ಳೋ ಅಂಥದ್ದು. ಭಾಗದಲ್ಲಿ ನಾವೇನು ರೈತರು ಜನರು ಏನಿದ್ದೀವಲ್ಲ ಅವ್ರ ಹೆಸರು ಹೇಳೇನೆ ನಾವು ಇವತ್ತು ಒಂದು ತುತ್ತು ಅನ್ನವನ್ನು ತಿಂತಾ ಇದ್ದೀವಿ. ಮಹಾರಾಣಿ ಅವ್ರಿಗೆ ಹೊರಗಡೆ ಅಲೋ ಇರ್ತಾ ಇರ್ಲಿಲ್ವಲ್ಲ? ಇಲ್ಲ ಇರಕ್ಕಿಲ್ಲ ರಾವ್, ಇಲ್ಲೇ ಮ್ಯಾಲೆ ಎತ್ತ ನೋಡ್ತಾರ ಅವಾಗೆಲ್ಲ. ಇಲ್ಲೇ ನಿಂತ್ಕೊಂಡು ನೋಡ್ಬೇಕಿತ್ತು. ಇಲ್ಲೇ ನೋಡ್ತಾರೆ. 15ರಿಂದ 17 ಹಳ್ಳಿಗಳನ್ನು ಉಚಿತವಾಗಿ ಅವರು ಸರ್ಕಾರಕ್ಕೆ ನೀಡ್ತಾರೆ. ಹಿಟ್ರ ಮೇಲೆ ಹಿಟ್ರ ಅಡಿಗೆ ಮಾಡೋವಲ್ಲ ಮೊದಲು ಫಸ್ಟ್ ಕರೆಂಟ್ ಸ್ಟವ್. ಹಾಂ, ಜನರೇಟರ್ ಅಡಿಗೆ ಮಾಡೋದು. ಜನ್ರೇಟ್ರ್ ಮೇಲೆ ಮೊದಲು ಜನ್ರೇಟ್ರ್ ಇದ್ದರು ಅವರು. ಅದು ಮಿಷನ್ ಇತ್ತು, ಅದನ್ನು ಕೊಟ್ಟು ಬಿಟ್ರಲ್ಲ ಇಲ್ಲಿ. ಇಲ್ಲಿ ಎಲ್ಲ ಜನ್ರೇಟ್ರ್ ಮೇಲಿಂದ್ರು. ಈ ಚಾಲು ಅದಾವ್ರಿ, ಇವು ರಿಪೇರಿ ಮಾಡಿರಿ ಚಾಲು ಅದಾವ್ರಿ. ಇವು ನಮಗೇನು ಮಾಡೋದಂತ ನಾವು ಮಾಡೋದಲ್ರಿ. ಇವು ಇಲ್ಲಿ ನೋಡ್ರಿ ಕಾಯಿಲ್ ಐತಿ ನೋಡ್ರಿ ಒಳಗೆ ರೀ, ಒಳಗೆ ಮಿಷನ್ ರೀ. ಸ್ವಿಚ್ ಬಾಕ್ಸ್ಗಳು ಇಲ್ಲ ಇವಾಗ ಸಿಂಪಲ್ ಆಗಿದೆ. ಅವಾಗ ಸ್ವಿಚ್ ಬಾಕ್ಸ್ಗಳು. ಓಕೆ, ಇದೆಲ್ಲ ಎಕ್ಸ್ಟೆನ್ಷನ್ ಸ್ವಿಚ್ ಬಾಕ್ಸ್. ಓಕೆ, ಇದೆಲ್ಲ ಪೆಟ್ಟಿಗೆಗಳು. ಹಾಂ, ಪೆಟ್ಟಿಗೆ ರೀ. ತುಂಬ ಪೆಟ್ಟಿಗೆ ಇದೆ ಮನೇಲಿ. ಹಾಂ, ಪೆಟ್ಟಿಗೆ ಭಾಳ ಇದ್ದವು ರೀ ಇವೆಲ್ಲ ಮೊದಲನೇ ಕಾಲ. ಒಂದು ಸೀಕ್ರೆಟ್ ಇಲ್ಲ ಐತ್ರಿ, ಮತ್ತೊಂದು ಐತ್ರಿ ತೆಗಿಬೋದು. ಸೀಕ್ರೆಟ್ ದುಡ್ಡು ಇಟ್ಕೊಳ್ಳೋ ಅಂಥದ್ದು. ಮತ್ತೆ ಮೇಕಪ್ಪು ರಾಣಿಯರೆಲ್ಲ ಇಟ್ಕೊಳ್ತಾ ಇದ್ದಿದ್ದು ಎಲ್ಲ ಕಾಗದ ಪತ್ರ, ಎಲ್ಲ ಕೋರ್ಟ್ ಕಚೇರಿ ಕಾಗದ ಪತ್ರ, ದುಡ್ಡು ಎಲ್ಲ ಇಡೋದ್ರಿ. ಕಾಗದ ಪತ್ರ ಇಡೋದ್ರಿ, ಇಡ್ತಾ ಇದ್ರು. ಓಕೆ, ಇದು ತೂಕ ಮಾಡೋದ್ರಿ. ಅದು ಕಾಟ ತೂಕ ಮಾಡೋದ್ರಿ. ಅದಕ್ಕೆ ಕಾಟ ಇಲ್ರಿ. ಅದು ಬಟ್ಟೆಲ್ಲ ಹೋಗ್ಬಿಟ್ಟಿದೆ. ಎಲ್ಲ ಇಡ್ತಾ ಇದ್ದಿದ್ದು. ಇಲ್ಲಿ ಅರಮನೆ ಮಹಾರಾಣಿ ಅವ್ರಿಗೆ ಹೊರಗಡೆ ಅಲೋ ಇರ್ತಾ ಇರ್ಲಿಲ್ವಲ್ಲ? ಇಲ್ಲ ಇರಕ್ಕಿಲ್ಲ ರಾವ್, ಇಲ್ಲೇ ಮ್ಯಾಲೆ ಎತ್ತ ನೋಡ್ತಾರ ಅವಾಗೆಲ್ಲ. ಇಲ್ಲೇ ನಿಂತ್ಕೊಂಡು ನೋಡ್ಬೇಕಿತ್ತು. ಹಾಂ, ಇಲ್ಲೇ ನೋಡ್ತಾರೆ. ನೋಡ್ಬೇಕಿತ್ತು. ಹಂಗಾಗಿ ಇಲ್ಲಿ 4-5 ಕೋಣೆಗಳಿದಾವಲ್ಲ, ಯುವರಾಣಿ ಮಹಾರಾಣಿ ಅವರು ಇರ್ತಾ ಇದ್ರು. ಇಲ್ಲೇ ಇದ್ದರು. ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಇಲ್ಲಿ ನಿತ್ಕೊಂಡು ನೋಡಿದ್ರೆ ಎಲ್ಲ ಸಂಪೂರ್ಣ ಕಾಣಿಸುತ್ತೆ. ಕಾಣ್ತಾ ಇದ್ರಿ ಎಲ್ಲ. ತುಂಬಾ ಎಷ್ಟು ವಿಶಾಲವಾಗಿದೆ ನೋಡಿ ಒಂದು ಅರಮನೆ. ಹೊಸಮರಿ ದೇಸಾಯಿ ಅವರು ಕಟ್ಟಿದ್ದಂಥದ್ದು. ತಂಪು ಭಾಳ ಐತ್ರಿ ಅದು. ಈ ತಗಡೆಲ್ಲ ಯಾವಾಗ ಹಾಕಿದ್ದು ಸರ್? ಈಗ ಒಂದು 9-10 ವರ್ಷ ಆತ್ರಿ ಹಾಕಿರಿ. ಇದು ನಿನ್ನಿಂದ 3ನೇ ಜಾತ್ರೆ ಆತು ನೋಡ್ರಿ. ಈ 3ನೇ ಜಾತ್ರೆಗೆ ಬರೋಬ್ಬರಿ ಅಂದ್ರೆ 9-10 ವರ್ಷ ಆತ್ರಿ. ಈಗ ಎಲ್ಲ ಬರೀ ತಗಡಿದ್ದು ರೀ ಅವೆಲ್ಲ. ಹಂಗಾಗಿ ಎಲ್ಲ ಕೊಳ್ತಿದವ್ರಿ ಎಲ್ಲ. ಅದ್ರ ಸಂಬಂಧ ಎಲ್ಲ ಅವೆಲ್ಲ ತಗಡು ಇಟ್ಟಿದವ್ರಿ ಅಲ್ಲಿ. ಹಾಂ, ಕಾಲು ಇಟ್ಟ ಒಳಗೆ ತಗಡು ಇಟ್ಟಿದವ್ರಿ ಅಲ್ಲಿ. ಹಿಂಗೆ ಬರ್ರಿ. ಹಾಂ, ಹಿಂಗೆ ಬಂದಿರಿ. ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ, ಹೇಗನ್ಸುತ್ತೆ? ನಾವು ಇಲ್ಲೇ ನಮಗೇನು ಅನಿಸೋದಲ್ರಿ. ನಾವು ಒಟ್ಟು ದೇವರು ನಾವು ಎಲ್ಲ ಸಿಸ್ತೆ ಒಟ್ಟು ಆರಾಮಿರೋದ್ರು. ನಿಮ್ಗೆ ಅದೃಷ್ಟ ಸಿಕ್ಕಿದೆಯಲ್ಲ ಅರಮನೆ. ಅದು ಹಿಂದಿನ ಜನ್ಮದ ನಮ್ದು, ಈಗಿಂದ ಅಲ್ರಿ ಅದು. ಹಾಂ, ಹಿಂದಿನ ಜನ್ಮದ ನಾವು ಮಾಡಿದ್ದಕ್ಕೆ ಐತಿ ತೀರಿಸ್ಬೇಕಿರಿ ಇಲ್ಲೆಲ್ಲ. ಅದು ಹಿಂದಿನ ಜನ್ಮದಾಗ ನಾವು ಮಾಡಿದ್ದು ಏನೋ ಒಂದು ಉಪಕಾರ ಐತ್ರಿ, ಅದು ತೀರಿಸ್ಬೇಕ್ರಿ ಇಲ್ಲಿ. ಎಲ್ಲ ಹೇಳಿದ್ರಿ. ಇನ್ನೇನು ನಿಮ್ಮದು ನಿಮಗೆ ಏನು ಮಾಡ್ತಾರೆ ನೋಡ್ರಿ ನೀವು. ಅರಮನೆನ ಸಂಪೂರ್ಣವಾಗಿ ನಮಗೆ ನೀವಿರೋ ಮನೆನೇ ತೋರಿಸ್ಲಿಲ್ಲ ನಮಗೆ. ಅದು ಈಗ ಹಿಂಗಿಲ್ರಿ. ಅದು ಅದು ಹೊಸ ಸಿಸ್ಟಮ್ ಮತ್ತೆ ಬೇರೆ ಮಾಡಿದಾರೆ ಈಗ. ಅದು ಕಂಪ್ಲೀಟ್ ಆಗಿ ಹೊಸ ಸಿಸ್ಟಮ್ ಈಗ ಅದರ ನಮ್ಮ ಹುಡುಗಂದು ಮ್ಯಾರೇಜ್ ಮಾಡ್ಬೇಕಾದ್ರೆ ಕನ್ಯಾ ಕೊಡಾಕ ಸ್ವಲ್ಪ ಹಿಂದೆ ಮುಂದೆ ಮಾಡಾಕತ್ರಲ್ಲ, ಹಳಿ ಮಾಡೋಲ್ಲ. ಇಲ್ಲೊಂದು ಅಡುಗೆ ಮನೆ ಐತಿ, ತೋರಿಸ್ತಂಬರಿ ಇಲ್ಲಿ. ಹಾಂ, ಅವ್ರು ಕೊಡಾರಿಗೆ ಹಿಂಗಾರಲ್ಲ, ಅವ್ರು ಮನಸ್ಸು ಬೇಕಿರಲ್ಲ. ಅವ್ರಿಗೆ ಮನಸ್ಸಿದ್ದಾರ್ರಿ. ಟೇಸ್ಟ್ ಇಲ್ಲ ನೋಡಿ. ಅರಮನೆಗೆ ಹೆಣ್ಣು ಕೊಡ್ನಿಲ್ವಂತೆ. ಯಾರು ಮದ್ವೆ ಆಗಿದ್ರೆ ನೋಡಿ. ಮದ್ವೆ ಆಯ್ತಾ ನಿಮ್ಮ ಮಗಂದು? ಆಗೈತ್ರಿ, ಒಂದು ಹೆಣ್ಣು ಹುಟ್ಟೈತ್ರಿ. ಅವಾಗಿಂದ ಅಡುಗೆ ಮನೆ
ಅವ್ರು ಇಲ್ಲಿ ಬಂದು ತಿತ್ತಮೆತ್ತಾಗ ನಿವೇದಿ ಇಲ್ಲಿಂದನ ಹೋಗ್ಬೇಕ್ರಿ ದೇವ್ರ ನಿವೇದಿ. ಹಾಗಾಗಿ ಸಿಂಪಲ್ ಆಗಿ ಹಾಕೊಂಡಿದ್ದೀರಾ. ಸಿಂಪಲ್ ಐತ್ರಿ ಅದು. ಅವರು ನಿವೇದಿ ಮಾಡೋ ಮಂದಿ ಬೇರೆ ಐತ್ರಿ, ನಾವು ಮಾಡೋದಿಲ್ಲ ಅದು. ಇಲ್ಲೆಲ್ಲ ಏನ್ ಇಟ್ಕೊಂಡಿದ್ದೀರಾ? ಅವ್ರ ಪಿಕ್ಚರ್ದವ್ರ ಶೂಟಿಂಗ್ ಎಲ್ಲ ಬಿಟ್ಟು ಹೋಗ್ಯಾರ ಇಲ್ಲಿ ಅವ್ರು. ಓ ಪಿಕ್ಚರ್ ಅಂದ್ರೆ ಅಲ್ಲೇ ಬಿಟ್ಟು ಹೋಗ್ಯಾರ. ಒಯ್ದಲ್ರಿ ಎಲ್ಲಿ ಹೊತ್ಕೊರ ಬಾಡಿಗೆ ಕೊಡ್ತಾರೆ, ತರಾಕ್ ಬರಿ ಕೊಡ್ತಾರೆ, ಮತ್ತು ಬಿಡಾಕ ಎಲ್ಲಿ ಬಾಡಿಗೆ ಕೊಡ್ತಾರ ಅವಕ್ಕೆ. ಹಾಗಾಗಿ ಹಿಂಗೆ ಬಿಟ್ಟು ಬಿಟ್ಟಾರ. ನೀವ್ ನೋಡ್ದಂಗೆ ಇಲ್ಲಿ ದೊಡ್ಡ ದೊಡ್ಡ ಒಲೆಗಳಿತ್ತ? ಅವು ದೊಡ್ಡ ಒಲೆ ಅಂದ್ರೆ ಬೊಂಗ ಒಲೆ ಅವು ಇದ್ರು ಉದ್ದಿರಿ. ಅಲ್ಲಿ ಐತಿ ನೋಡಿ ಅಚ್ಚಿಗಡೆ ರೀ, ಅಲ್ಲೇ ಅಚ್ಚಿಗಡೆ ಐತಿ ತೋರಿಸ್ತಾನೆ. ಇಲ್ಲಿ ಕಲ್ಲು ಐತಿ, ಇಲ್ಲಿ ನೀರು ಕಾಸ್ತಾರ, ಅಲ್ಲಿ ಹಿಂದೆ ನೀರಿಟ್ಟು ಇಲ್ಲಿ ಉರಿ ಹಾಕೋದು, ಅಲ್ಲಿ ಜಳಕ ಮಾಡೋದ್ರ ಒಳಗೆ. ಅಲ್ಲಿ ನೀರು ಕಾಯಿಸಿ ಹೊರಗೆ ಹೋಗೋದತ್ರ. ಇಲ್ಲಿ ಪೋಕಳ ಐತ್ರಿ, ಅದು ಇಟ್ಟಂಗಿ ಆಗೈತ್ರಿ. ಇಲ್ಲಿ ಒಳಗೆ ಅದ ಐತ್ರಿ, ಅದು ಎಲ್ಲ ಒಳಗೆ ಕಟ್ಟಿಗೆ ಸಾಮಾನು ಅದಾವ್ರೆಲ್ಲ. ಮೊದಲೇ ನೋಡೋ ಹಂಗಿಲ್ಲ ರೀ, ಈಗೆಲ್ಲ ಹಿಂಗೆಲ್ಲ ರೆಕ್ಕೆ ತುಂಬಿದಾರಲ್ಲ. ಈಗ ಅಲ್ಲಿ ನೀರಲ್ಲಿ ಒಂದು ಏನ್ರಿ ಇಡ್ತಾರ, ಅಲ್ಲಿ ನೀರಿಗೆ ಒಳಗೆ ಇಟ್ಟು ಒಳಗೆ ನೀರು ಜಳಕ ಮಾಡೋದ್ರ ಅದೆಲ್ಲ ಮೊದಲ ಮಂದಿ ಎಲ್ಲ. ಇದೆಲ್ಲ ಜಳಕದ ಮನೆ, ಮನೆಗೆ ಜಳಕದ ಮನೆ ಇದ್ರ ಬಸ್ಸಲ್ಲಿ ಅಲ್ಲಿ ನೀರು ಕಾಸ್ತಾರ, ಅಲ್ಲಿ ಉರಿ ಹಾಕಿರಿ. ಒಲೆ ತೋರಿಸ್ತೀನಿ ಅಂದ್ರೆ ಒಲೆನೂ ಇದ್ರೊಳಗಡೆ ನೆಸ್ತಿದ್ವಿ. ಇದು ಇಲ್ಲೇ ಹೋಯ್ತ್ರಿ ಒಲೆ ಅದ ನೀರ. ಅಲ್ಲಿ ಒಳಗೆ ಒಂದು ಬಾಂಡೆ, ದೊಡ್ಡ ಬಾಂಡೆ ಇಟ್ಟಿದ್ರೆ ಇಲ್ಲೇ ನೀರು ಹಾಕಿಟ್ಟು ಬಿಡೋರು ಅಷ್ಟೇ, ಒಲೆ ಅಷ್ಟೇ. ನಮ್ಮದೆಲ್ಲ ಅಚ್ಚಿಗಡೆ ಐತ್ರಿ. ಮತ್ತೆ ಹೇಗ ಅನ್ನಿಸ್ತು ನಮ್ಮ ಜೊತೆ ಮಾತಾಡಿದ್ರಿ? ಏನು ನೀವು ಬಂದದ್ದು ಹೊರಗೆ ಪ್ರಚಾರ ಮಾಡ್ತೀರ, ಅದೇ ಒಂದು ಹೆಚ್ಚಿಂದ. ನಮ್ಮ ದೇಶಕತೆ ಮಂತಂದು ನೀವು ಹೊರಗೆ ಪ್ರಚಾರ ಮಾಡ್ತೀರಿ, ಅದೊಂದು ದೊಡ್ಡ ಪುಣ್ಯ ರೀ. ಅವ್ರಿಗೆ ಕೆಲವು ಮಂದಿ ಗೊತ್ತಿರೋದಲ್ರಲ್ಲ, ಇಷ್ಟೇ ರೀ. ಮತ್ತು ಇವರು ದಾನವಂತರ್ರಿ. ಅವರು ಬರೇ ದಾನ ಕೊಡ್ಕೊತ ಬಂದಾರ್ರಿ ಎಲ್ಲ. ಅದಕ್ಕೆ ಮಹಾರಾಜರು ಅಂತ ಮಹಾರಾಜರು. ಮತ್ತು ಬೆಳಗಾವಿಗೆಲ್ಲ ಜಾಗ ಎಲ್ಲ ಇವರು ಕೊಟ್ಟಾರ್ರಿ. ಲಾ ಕಾಲೇಜ್ಗೆ ಶಿಕ್ಷಣ ಕೊಟ್ಟಿದಾರ್ರಿ, ಇಲ್ಲಿ ಯಾದಗಿರಿ ಕೊಟ್ಟಿದಾರ್ರಿ. ಮುಂದೆ ಅಲ್ಲಿ ಬೆಳಗಾವಿಗೆ RLS ಐತಿ ಅವ್ರದ್ದು ರೀ, ಅವ್ರಿಗೆ ಶಿಕ್ಷಣ ಎಲ್ಲ ಕೊಟ್ಟಿದಾರ್ರಿ, ದೇಣಿಗೆನೂ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ. ಮತ್ತು BD ಜತ್ತಿ ಇವರು ಕೂಡಿಸಿಂದ ಅಳ್ನಾಳ್ ರೋಡಿಗೆ ಅಲ್ಲಿ ಯೂನಿವರ್ಸಿಟಿ ಐತ್ರಲ್ಲ, ಧಾರವಾಡ ಯೂನಿವರ್ಸಿಟಿಗೆ ಇವರ ಅಡಿಗಲ್ ಇಟ್ಟಾರ, ದೇಣಿಗೆ ಕೊಟ್ಟಾರ, ಇವರ ಅಡಿಗಲ್ ಇಟ್ಟಾರ ಇವರ ರೀ. ಯೂನಿವರ್ಸಿಟಿ ಕಟ್ಟಬೇಕಾದ್ರೆ BD ಜತ್ತಿ ಇವರು ಕೂಡಿಸಿ ಅಡಿಗಲ್ ಇಟ್ಟಾರ ಅಲ್ಲಿ. ನಮಗೆಲ್ಲ ನಮಗೆ ಹೇಳ್ತಾರ ಜಾಗಗಳೆಲ್ಲ. ಯೂನಿವರ್ಸಿಟಿ ಮಹಾರಾಜರು ಮನೆನ ನೋಡೋ ಅಂತ ಒಂದು ಅದೃಷ್ಟ ನಮಗೆ ನೀವು ಮಾಡಿಕೊಟ್ರಿ. ತುಂಬಾ ಥ್ಯಾಂಕ್ಸ್. ಈಗ ನಾವೇನದು ರಾಜಾ ಲಕ್ಷ್ಮಗೌಡ ಸರ್ದೇಸಾಯಿ ಅವರ ಒಂದು ವಾಡೆಯಲ್ಲಿದ್ದೀವಿ, ಅರಮನೆಯಲ್ಲಿದ್ದೀವಿ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಬ್ಬರು ಶಿಕ್ಷಣ ಪ್ರೇಮಿಗಳಾಗಿದ್ದರು. ಮತ್ತು ಅವರು 1888ರಲ್ಲಿ ನಮ್ಮ ಕರ್ನಾಟಕದ ಪ್ರಥಮ ಬ್ಯಾರಿಸ್ಟರ್ ಪದವಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತಂದರೆ ರಾಜಾ ಲಕ್ಷ್ಮಣಗೌಡ ದೇಸಾಯಿ ಅವರು. ಅವ್ರನ್ನ 1888ರಲ್ಲಿ ಬ್ರಿಟಿಷರು ಒಂಟ್ಮೂರಿಯ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡ್ತಾರೆ. ಅದಲ್ಲದೆ ದೇಸಾಯಿ ಅವರು ಶಿಕ್ಷಣಕ್ಕೆ ಎಷ್ಟು ಒತ್ತು ನೀಡ್ತಾ ಇದ್ರು ಅಂತಂದರೆ, ನಾನು ಅವರಿಟ್ಟ ಹೆಸರಿನ 2 ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದ್ದೀನಿ. ಅವ್ರು ಏನು ದಾನ ಕೊಟ್ಟು ಏನು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು, ಅದರಲ್ಲಿ 2 ಕಡೆ ಓದಿದ್ದೀನಿ. ಒಂದು ಧಾರವಾಡದ RLS ಕಾಂಪೋಸಿಟ್ PU ಕಾಲೇಜ್, ಅದಕ್ಕೂ ಕೂಡ ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರೇನೇ ದೇಣಿಗೆ ಕೊಟ್ಟಿದ್ದಾರೆ. ಇನ್ನೊಂದು 1939ನೇ ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಸ್ಥಾಪನೆಯಾದ ಕರ್ನಾಟಕ ಲಾ ಸೊಸೈಟಿ, ಅದು ಕೂಡ ರಾಜಾ ಲಕ್ಷ್ಮಣಗೌಡ ಲಾ ಕಾಲೇಜ್. ಅದಕ್ಕೂ ಕೂಡ ಆ ಕಾಲದಲ್ಲೇ ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ತಾರೆ. ಇನ್ನೊಂದು ಲಿಂಗಾಯತ್ KLE ಬರೋಕ್ಕಿಂತ ಮುಂಚೆ KLEಗೂ ಕೂಡ 1935ರಲ್ಲಿ 20,000 ರೂಪಾಯಿ ದೇಣಿಗೆಗಳನ್ನು ಕೊಡ್ತಾರೆ. ಅದನ್ನೇ ರಾಜಾ ಲಕ್ಷ್ಮಣಗೌಡ ವಿಜ್ಞಾನ ಕಾಲೇಜಿನ ಬೆಳಗಾವಿಯಲ್ಲಿ ಆಗಿದೆ, ಅದಕ್ಕೆ ಕೊಡ್ತಾರೆ. ಅದಾದ ನಂತರ ಅವರು ಅದಕ್ಕಿಂತ ಮುಂಚೆ 1901ನೇ ಇಸ್ವಿಯಲ್ಲಿ KLEಗೆ ಬರೋಕ್ಕಿಂತ 17 ವರ್ಷ ಅಂದರೆ 16 ವರ್ಷ ಮುಂಚೆ ಆವಾಗ LEA ಅಂತ ಒಂದು ಸಂಸ್ಥೆ ಇರುತ್ತೆ, ಅಂದರೆ ಲಿಂಗಾಯತ್ ಎಜುಕೇಷನ್ ಅಸೋಸಿಯೇಷನ್ ಅಂತೇಳಿ. ಅದಕ್ಕೂ ಕೂಡ ಆ ಕಾಲದಲ್ಲಿ 1901ನೇ ಇಸ್ವಿಯಲ್ಲೇ ಅವರು 55,000 ರೂಪಾಯಿಗಳ ದೇಣಿಗೆಯನ್ನು ಕೊಡ್ತಾರೆ. ಆನಂತರ ಈ ಭಾಗದಲ್ಲಿ ನಾವೇನು ರೈತರು ಜನರು ಏನಿದ್ದೀವಲ್ಲ, ಅವ್ರ ಹೆಸರು ಹೇಳಿಯೇ ನಾವು ಇವತ್ತು ಒಂದು ತುತ್ತು ಅನ್ನವನ್ನು ತಿಂತಾಯಿದ್ವಿ. ಅವರ ಒಡೆತನದ ಸುಮಾರು 15ರಿಂದ 17 ಹಳ್ಳಿಗಳನ್ನು ಉಚಿತವಾಗಿ ಅವರು ಸರ್ಕಾರಕ್ಕೆ ನೀಡ್ತಾರೆ. ಆ ಕಾರಣಕ್ಕಾಗಿಯೇ ಈ ಘಟಪ್ರಭಾ ನದಿಗೆ ಹಿಡಕಲ್ ಬಳಿ ಏನು ಅಡ್ಡಲಾಗಿ ನಿರ್ಮಿಸಲಾಗಿದೆ ಡ್ಯಾಮ್, ಅದಕ್ಕೆ ಅವರ ಗೌರವಾರ್ಥವಾಗಿ ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಡ್ಯಾಮ್ ಅಂತೇಳಿ, ಜಲಾಶಯ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಅದಲ್ಲದೆ ಬ್ರಿಟಿಷರು ಕೂಡ ಅವರಿಗೆ 1919ರಲ್ಲಿ ಅನಿಸುತ್ತೆ ದಿ ಕ್ಯಾಂಪ್ಯಾನಿಯನ್ ಆಫ್ ಎಂಪ್ರರ್ ಅನ್ನುವಂತಹ ಒಂದು ಪದವಿಯನ್ನು ಕೂಡ ಕೊಡ್ತಾರೆ. ಅದಾದ ನಂತರ ಎಲ್ಲರೂ ರಾಜರುಗಳು ಸ್ವಯಂ ಘೋಷಿತವಾಗಿ ರಾಜ ಅಂತೇಳಿ ಕರ್ಕೊಂಡಿದ್ರೆ, ರಾಜ ಅನ್ನೋ ಪದವಿಯನ್ನು ಬ್ರಿಟಿಷರೇ ಇವರಿಗೆ ಕೊಟ್ಟಿರ್ತಾರೆ. ಎಲ್ಲರೂ ಕೂಡ ವಿಚಾರ ಮಾಡ್ಬೋದು, ಏನಪ್ಪ ಇವರು ಬ್ರಿಟಿಷರನ್ನ ಅಷ್ಟೊಂದು ಪ್ಲೀಸ್ ಮಾಡ್ತಾಯಿದ್ರ ಅಥವಾ ಇವ್ರಿಗೆ ಯಾಕೆ ಪದವಿ ಕೊಟ್ರಂತೆ.
ಆವಾಗ ದೇಸಾಯಿ ಅವರು ಅಂದ್ಕೊಂಡಿದ್ರು ಏನಂತಂದರೆ ನಾವು ಹೋರಾಟ ಮಾಡಿದರೆ, ಯಾಕಂದರೆ ಸಾಕಷ್ಟು ಸಂಸ್ಥಾನಗಳು ಸಾಕಷ್ಟು ರಾಜರುಗಳು ಕೂಡ ಬ್ರಿಟಿಷರ ಜೊತೆ ಹೋರಾಟದಲ್ಲಿ ತೊಡಗಿ ಸಂಸ್ಥಾನಗಳನ್ನು ನಾಶ ಮಾಡಿಕೊಂಡು ಅಭಿವೃದ್ಧಿಗೆ ಹಿನ್ನಡೆಯಾಗಿತ್ತು. ತಾವು ಕೂಡ ಯುದ್ಧದಲ್ಲಿ ಭಾಗಿಯಾಗಿ ಬ್ರಿಟಿಷರ ಜೊತೆ ಹೋರಾಡೋದ್ರಿಂದ ತಮ್ಮ ಜನಗಳನ್ನು ನಾವು ಅಭಿವೃದ್ಧಿಗೊಳಿಸೋಕ್ಕೆ ಮತ್ತು ಸುಶಿಕ್ಷಿತರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬ್ರಿಟಿಷರ ಸಹಕಾರವನ್ನು ಪಡೆದು ಬ್ರಿಟಿಷರ ಜೊತೆಗೇ ಇದ್ದುಕೊಂಡು ಈ ಭಾಗವನ್ನು ಸಾಕಷ್ಟು ಅವರು ಅಭಿವೃದ್ಧಿಪಡಿಸಿದರು. ಅವರು ಇನ್ನೊಂದು ಕನ್ನಡದ ಎಷ್ಟು ಪ್ರೇಮಿಗಳಾಗಿದ್ರು ಅಂತಂದರೆ, ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಕೂಡ ಮರಾಠಿಯಲ್ಲಿ ನಡೆಯುತ್ತೆ, ಕೊಲ್ಲಾಪುರದಲ್ಲಿ ನಡೆಯುತ್ತೆ. ಎಲ್ಲ ಕಡೆ ರಾಜ ಮಹಾರಾಜರ ಮಕ್ಕಳು ಅಲ್ಲಿ ಓದ್ತಿರ್ತಾರೆ. ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರ ಶಿಕ್ಷಣ ಕೂಡ ಕೊಲ್ಲಾಪುರನಲ್ಲಿ ಆಗುತ್ತೆ. ಅವರು ಅಷ್ಟಾಗಿ ಇದ್ದು ಕೂಡ ಇವತ್ತು ಬೆಳಗಾವಿ ಏನಾದರೂ ಕನ್ನಡದಲ್ಲಿ ಉಳಿದಿದೆ, ಕರ್ನಾಟಕದಲ್ಲಿ ಉಳಿದಿದೆ, ಕನ್ನಡಮಯವಾಗಿದೆ ಅಂತಂದರೆ ಅದಕ್ಕೆ ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರ ಕೊಡುಗೆ ಅಪಾರವಾಗಿದೆ. ಯಾಕಂದರೆ ಕನ್ನಡದ ಕೆಲಸ ಮಾಡ್ತಕ್ಕಂಥ ಕರ್ನಾಟಕ ಅನ್ನೋ ಹೆಸರನ್ನ ಇಟ್ಟುಕೊಂಡಿರ್ತಕ್ಕಂಥ ಕೇಲಿಗೆನೆ ಅವರು ಆ ಸಮಯದಲ್ಲಿ 20,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರ್ತಾರೆ. ಈ ಕಾರಣದಾಗಿ ಕನ್ನಡವನ್ನು ಕಟ್ಟಲಿಕ್ಕೂ ಸಹ ಅವರು ಈ ಭಾಗದಲ್ಲಿ ಕಟ್ಟಲಿಕ್ಕೂ ಸಹ ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರು ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಈ ಭಾಗದ ದೇವರೇ ಅಂತೇಳಿ ಕರಿಬೋದು. ಅವರು ದೇಣಿಗೆ ನೀಡಿರ್ತಕ್ಕಂಥ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಲ್ತಿದ್ದೀನಿ. ಅವರ ಒಂದು ಭಿಕ್ಷೆಯಲ್ಲಿ ನಾನು ನನ್ನ ಶಿಕ್ಷಣವನ್ನು ಪಡೆದಿದ್ದೇನೆ ಅಂತ ಹೇಳೋಕ್ಕೂ ಕೂಡ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರನ್ನು ಎಲ್ಲರೂ ನಾಡು ನೆನೆಯಬೇಕು. ಸರ್ಕಾರ ಕೂಡ ಅವ್ರದ್ದೊಂದು ಜಯಂತಿ ಅಥವಾ ಇದನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಿ ಮುಂದಿನ ಪೀಳಿಗೆಗಳಿಗೆ ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರ ದೇವೋದ್ದೇಶಗಳನ್ನು ತಿಳಿಸಬೇಕು, ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕು. ಮತ್ತು ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರು ಈ ಭಾಗದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಒತ್ತು ಕೊಟ್ಟಿದ್ದರು ಆ ರೀತಿ ಒತ್ತು ಕೊಡಬೇಕು. ಅವರು ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಅಷ್ಟೇ ಅಲ್ಲ, ಮಿರಜ್, ಸಾಂಗ್ಲಿ, ಕೊಲ್ಲಾಪುರ ಮತ್ತು ದೆಹಲಿಯ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಅವರು ಕಾಣಿಕೆಯನ್ನು ನೀಡಿದ್ದಾರೆ. ಇಂಥ ಶಿಕ್ಷಣ ಪ್ರೇಮಿಯ ಹೆಸರು ಅಜರಾಮರವಾಗಬೇಕು ಇತಿಹಾಸದಲ್ಲಿ. ಡಿಜಿಟಲ್ ಮಾಧ್ಯಮದ ಮೂಲಕ ನಾ ಸರ್ಕಾರದ ಪರವಾಗಿ ಮನವಿ ಮಾಡ್ಕೋತೀನಿ. ಹಾಗೆ ಈ ರಾಜಾ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರ ಪರಿಚಯವನ್ನು ಮಾಡಿಸ್ತಕ್ಕಂತಹ ಶ್ರೀಮತಿ ನಂದಿನಿ ಅವರಿಗೂ ಹಾಗೂ ಅವರ ಯಜಮಾನರಾದ ಶ್ರೀಯುತ ಆಕರ್ಷ್ ಅವರಿಗೂ ಕೂಡ ನಾನು ಈ ನಾಡಿನ ಜನರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ತಾವೆಲ್ಲರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಇತಿಹಾಸವನ್ನು ಇಂಚಿಂಚು ನೀಡತಕ್ಕಂತಹ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಅವರ ಎಲ್ಲ ಪೋಸ್ಟ್ಗಳಿಗೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ಡಿಜಿಟಲ್ ಮಾಧ್ಯಮಕ್ಕೆ ಪ್ರೋತ್ಸಾಹ ನೀಡೋದರ ಮೂಲಕ ನಮ್ಮ ನಾಡಿನ ಇತಿಹಾಸವನ್ನು ಅವರು ಇನ್ನೂ ಹೆಚ್ಚು ಕೆದಕಲು, ನಮ್ಮ ಮುಂದೆ ಇಡಲು ಅವರಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.